ಫ್ರೆಂಡ್ಸ್, ಮತ್ತೆ ಕರಿಯ ಕರ್ನಾಟಕದೆಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಇದೇ ತಿಂಗಳ ಅಂದರೆ ಆಗಸ್ಟ್ 30ಕ್ಕೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಕರಿಯ. ಇತ್ತೀಚೆಗೆ ಹಳೆಯ ಚಲನಚಿತ್ರಗಳು ಮರು ಬಿಡುಗಡೆ ಆಗ್ತಾ ಇವೆ. ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಅವರ ಜಾಕಿ, ಡಿಬಾಸ್ ದರ್ಶನ್ರ ಶಾಸ್ತ್ರಿ, ರಾಕಿಂಗ್ ಸ್ಟಾರ್ ಯಶ್ರ ರಾಜಾಹುಲಿ ಮತ್ತು ಕಿಚ್ಚ ಸುದೀಪ್ರ ಹೆಬ್ಬುಲಿ. ಅದರಲ್ಲಿ ಜಾಕಿ ಮತ್ತು ಶಾಸ್ತ್ರಿ ಹೌಸ್ಫುಲ್ ಪ್ರದರ್ಶನವನ್ನು ಕಂಡರು. ಅಭಿಮಾನಿಗಳು ಮುಗಿಬಿದ್ದು ಈ ಚಿತ್ರಗಳನ್ನು ನೋಡಿದರು. ಈಗ ಕರಿಯ ಆಗಸ್ಟ್ 30ಕ್ಕೆ ಕರ್ನಾಟಕದಾದ್ಯಂತ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಥಿಯೇಟರ್ ಲಿಸ್ಟ್ ನೋಡಿದರೆ ಯಾವುದೋ ಹೊಸ ಚಿತ್ರ ರಿಲೀಸ್ ಆಗ್ತಾ ಇದೆಯೇನೋ ಎಂಬಂತ ಇದೆ. ಡಿ ಫ್ಯಾನ್ಸ್ ಥಿಯೇಟರ್ಗಳಿಗೆ ನುಗ್ಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸಂದರ್ಭದಲ್ಲಿ ಕರಿಯ ಎಂಬ ಈ ಚಿತ್ರ ದೃಶ್ಯ ಕಾವ್ಯವಾಗಿ ಮೂಡಿಬಂದ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಕರಿಯ ಈ ಚಿತ್ರ ಸೆಟ್ ಏರಿದ್ದೇ ಒಂದು ರೋಚಕ ಕತೆ. ಕರಿಯ ಈ ಚಿತ್ರದ ಹೆಸರು ಕೇಳಿದ್ರೇ ಅಲ್ಲಿ ತಟ್ಟಂತ ನೆನಪಾಗೋದು ಡಿಬಾಸ್ ದರ್ಶನ್ ಮತ್ತು ಡೈರೆಕ್ಟರ್ ಪ್ರೇಮ್ ಹೆಸರುಗಳು. ಈ ಚಿತ್ರ ಡೈರೆಕ್ಟರ್ ಪ್ರೇಮ್ಗೆ ಲೈಫ್ ನೀಡಿದರೆ ಡಿಬಾಸ್ ದರ್ಶನ್ ರವರಿಗೆ ದೊಡ್ಡದಾದ ಕಲ್ಟ್ ಫ್ಯಾನ್ ಬೇಸ್ನೇ ನೀಡಿತು. 2003ರಲ್ಲಿ ತೆರೆಕಂಡು ಹಿಸ್ಟರಿ ಕ್ರಿಯೇಟ್ ಮಾಡಿದ ಈ ಕರಿಯ ಕಪಾಲಿ ಚಿತ್ರಮಂದಿರ ಒಂದರಲ್ಲೇ ಸುಮಾರು 695 ದಿನಗಳ ಪ್ರದರ್ಶನವನ್ನು ಕಾಣ್ತು. ಈ ಚಿತ್ರದ ನಿರ್ಮಾಣ, ತೆಗೆದುಕೊಂಡ ರಿಸ್ಕ್ಗಳು, ರಿಯಲ್ ರೌಡಿಗಳೊಂದಿಗೆ ಶೂಟಿಂಗ್, ಡಿಬಾಸ್ ದರ್ಶನ್ರ ನಟನೆ, ನಂತರ ರಿಲೀಸ್ ಆದಮೇಲೆ ಈ ಚಿತ್ರ ಮಾಡಿದಂತಹ ದಾಖಲೆಗಳು ಇವೆಲ್ಲವೂ ಈಗ ಇತಿಹಾಸ. ನಿಮಗೆಲ್ಲ ಹಲೋ ಯಮ ಚಿತ್ರ ಗೊತ್ತಿರಬೇಕು. ಕಾಶಿನಾಥ್ ನಾಯಕನಾಗಿದ್ದಂಥ ಈ ಚಿತ್ರಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು ಪ್ರೇಮ್ ಹಾಗೂ ಈ ಚಿತ್ರದ ನಿರ್ಮಾಪಕ ಆನೇಕಲ್ ನಟರಾಜ್. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಪ್ರೇಮ್ಗೆ ತಾನೊಬ್ಬ ಸ್ವತಂತ್ರ ನಿರ್ದೇಶಕನಾಗಬೇಕು, ಯಶಸ್ವಿ ನಿರ್ದೇಶಕನಾಗಬೇಕು ಎಂಬತಕ್ಕಂಥ ಛಲ ಮತ್ತು ಹೋರಾಟ ಎರಡೂ ಇದ್ದು ಹಲವಾರು ಕತೆಗಳನ್ನು ಬರೆದು ಕೊನೆಗೆ ಕರಿಯ ಚಿತ್ರದ ಕಥೆಯನ್ನು ಫೈನಲ್ ಮಾಡಿಕೊಂಡು ಈ ಚಿತ್ರಕ್ಕೆ ಬಂಡವಾಳ ಹಾಕ್ತಕ್ಕಂಥ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ರು ಪ್ರೇಮ್. ಆ್ಯಕ್ಚುಲಿ ಪ್ರೇಮ್ ಮೊದಲಿಗೆ ಹೋಗಿದ್ದು ಅವರ ಸ್ನೇಹಿತರಾಗಿದ್ದಂತಹ ಮೈಕೋ ನಾಗರಾಜ್ ಇವರ ಬಳಿಗೆ. ಆದರೆ ಒಂದೆರಡು ಚಿತ್ರಗಳನ್ನು ನಿರ್ಮಿಸಿ ಕೈ ಸುಟ್ಟುಕೊಂಡಿದ್ದ ಮೈಕೋ ನಾಗರಾಜ್ ಮತ್ತೆ ಚಿತ್ರವೊಂದನ್ನು ನಿರ್ಮಿಸಿ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಸ್ಥಿತಿಯಲ್ಲಿರಲಿಲ್ಲ. ಹಾಗಾಗಿ ಪ್ರೇಮ್ ಹಲೋ ಯಮ ನಿರ್ಮಾಪಕರಾಗಿದ್ದ ಆನೇಕಲ್ ಬಾಲರಾಜ್ಗೆ ದಂಬಾಲು ಬೀಳ್ತಾರೆ. ಸರ್, ಒಂದು ಒಳ್ಳೆ ಕತೆ ಇದೆ ಸರ್, ನನಗೂ ಒಂದೊಳ್ಳೆ ಲೈಫ್ ಸಿಗುತ್ತೆ ಸರ್ ಅಂತ ಅವರನ್ನು ಒಪ್ಪಿಸಿ ಕಥೆಯನ್ನು ಹೇಳ್ತಾರೆ. ಕಥೆಯನ್ನು ಕೇಳಿ ಗ್ರೀನ್ ಸಿಗ್ನಲ್ ನೀಡಿದ ಬಾಲರಾಜ್ಗೆ ಮತ್ತೊಂದು ಜವಾಬ್ದಾರಿಯನ್ನು ವಹಿಸ್ತಾರೆ ಪ್ರೇಮ್. ಅದೇನೆಂದರೆ ರಿಯಲ್ ರೌಡಿಗಳನ್ನು ಒಪ್ಪಿಸಿ ಈ ಚಿತ್ರದಲ್ಲಿ ನಟಿಸುವಂತೆ ಮಾಡೋದು. ಕತೆ ಚೆನ್ನಾಗಿದೆ, ರಿಯಲ್ ರೌಡಿಗಳಿದ್ರೇ ಚಂದ, ನಾನಿದ್ದೀನಿ ಮಾಡಿ ಪ್ರೇಮ್ ಅಂತ ಭರವಸೆಯನ್ನು ನೀಡ್ತಾರೆ ಆನೇಕಲ್ ಬಾಲರಾಜ್. ನಂತರ ಪ್ರೇಮ್ ತನ್ನ ಸ್ನೇಹಿತನಾಗಿದ್ದಂತಹ ಮೈಕೋ ನಾಗರಾಜ್ ಹತ್ರ ಹೋಗಿ, ಈ ಚಿತ್ರಕ್ಕೆ ನೀನಂತೂ ಬಂಡವಾಳ ಹಾಕಲಿಲ್ಲ, ಆದರೆ ನಾನು ಈ ಚಿತ್ರದಲ್ಲಿ ನಟಿಸಬೇಕು ಅಂತೇಳ್ಬಿಟ್ಟು ತನ್ನ ಸ್ನೇಹಿತನನ್ನು ಕೇಳ್ಕೊಳ್ತಾರೆ. ಅದರಂತೆ ಮೈಕೋ ನಾಗರಾಜ್ ಕರಿಯ ಚಿತ್ರದಲ್ಲಿ ನಟನೆಯನ್ನು ಮಾಡ್ತಾರೆ. ಹಾಗೆಯೇ ಪ್ರೇಮ್ರ ಬೇರೆ ಚಿತ್ರಗಳಲ್ಲೂ ಸಹ ಮೈಕೋ ನಾಗರಾಜು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿರೋದನ್ನು ನಾವು ನೋಡ್ಬೋದು. ಅಲ್ಲಿಂದ ತನ್ನ ಮಹತ್ವಾಕಾಂಕ್ಷೆಯ ಕನಸಿನ ಚಿತ್ರಕ್ಕೆ ಚಾಲನೆಯನ್ನು ನೀಡ್ತಾರೆ ಪ್ರೇಮ್. ನೆಕ್ಸ್ಟ್, ಈ ಚಿತ್ರಕ್ಕೆ ನಾಯಕ ಯಾರಾಗಬೇಕು? ಈಗಾಗಲೇ ಡೈರೆಕ್ಟರ್ ಉಪೇಂದ್ರ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ರ ಓಂ ಚಿತ್ರ ಅಂಡರ್ ವರ್ಲ್ಡ್ ರೌಡಿಸಮ್ ಕಥಾವಸ್ತು ಹೊಂದಿದ್ದು ಈ ಚಿತ್ರ ತೆರೆಗೆ ಬಂದು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಿತ್ತು. ಈಗ ಅದೇ ಅಂಡರ್ ವರ್ಲ್ಡ್ ರೌಡಿಸಮ್ ಜಾನರ್ನ ಈ ಚಿತ್ರಕ್ಕೆ ನಾಯಕ ಎಂಥವನಿದ್ರೆ ಚಂದ. ಈಗ ಅದೇ ರೀತಿಯ ಅಂಡರ್ ವರ್ಲ್ಡ್ ರೌಡಿಸಮ್ ಜಾನರ್ ಇರ್ತಕ್ಕಂಥ ಈ ಚಿತ್ರಕ್ಕೆ ಸರಿಯಾಗಿ ಹೊಂದತಕ್ಕಂಥ ನಾಯಕ ಯಾರಿರಬೇಕು, ಎಂಥವನಿದ್ರೆ ಚಂದ ಅಂತ ಪ್ರೇಮ್ ಮತ್ತು ಟೀಮ್ಗೆ ಚಿಂತೆ ಆಗಿತ್ತು. ಪ್ರೇಮ್ ಮತ್ತು ಟೀಮ್ಗೆ ದರ್ಶನ್ರೇ ಈ ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಎನಿಸಿದ್ದು ಹೇಗೆ? ಈ ಅಂಡರ್ ವರ್ಲ್ಡ್ ಚಿತ್ರಕ್ಕೆ ದರ್ಶನ್ರೇ ಸರಿಯಾದ ವ್ಯಕ್ತಿ ಅನಿಸಿದ್ದು ಹೇಗೆ? ನೆಕ್ಸ್ಟ್, ದರ್ಶನ್ ಕರಿಯನಾಗಿ ಆ ಪಾತ್ರವನ್ನು ತನ್ನ ಮೈ ಮೇಲೆ ಆವಾಹನೆ ಮಾಡಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಲ್ಟ್ ಫ್ಯಾನ್ ಬೇಸ್ನ ಹುಟ್ಟಾಕಿಕೊಂಡದ್ದು ಹೇಗೆ ಎಂಬುದನ್ನು ಕರಿಯ ಭಾಗ 2ರಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.